ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಎಲೆಕ್ಟ್ರಿಕಲ್ ಕೆಟಲ್. ಬನ್ನಿ, ಅದು ಯಾವ ಬ್ರ್ಯಾಂಡು, ಅದ್ರ ಫೀಚರ್ಸ್ ಏನು, ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತು ನಾನು ತೊಗೊಂಡಿರೋದು ಯಾವ ಬ್ರ್ಯಾಂಡ್ ಎಲೆಕ್ಟ್ರಿಕಲ್ ಕೆಟಲು, ಮತ್ತು ಅದ್ರ ಫೀಚರ್ಸ್ ಏನಿದೆ, ಮತ್ತು ಅದ್ರ ಕೆಪಾಸಿಟಿ ಏನು, ಮತ್ತು ಅದರದ್ದು ವಾಟರ್ ಕೆಪಾಸಿಟಿ ಎಷ್ಟು, ಮತ್ತು ಅದರದ್ದು ಪವರ್ ಕೆಪಾಸಿಟಿ ಎಷ್ಟು, ಮತ್ತು ಏನೇನು ಸೇಫ್ಟಿ ಫೀಚರ್ಸ್ನ ಅದರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ನಾನು ಪರ್ಚೇಸ್ ಮಾಡಿರೋದು ಹ್ಯಾವೆಲ್ಸ್ ಕಂಪನಿದು ಒಂದು ಆಕ್ವಾ ಪ್ಲಸ್ ಅನ್ನೋ ಒಂದು ಮಾಡೆಲ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದ್ರದ್ದು ನಿಮಗೆ ಒಂದು ಹೇಳಬೇಕು ಅಂತನೇನಪ್ಪ ಅಂತಂದರೆ, ನಾನು ರಿಸೀವ್ ಮಾಡಿದಾಗ ಈ ಒಂದು ಪ್ರಾಡಕ್ಟು ಇದೇ ಥರ ಹಿಂಗೆ ಓಪನ್ ಬಾಕ್ಸಲ್ಲೇ ಇತ್ತು. ಇದೇನಪ್ಪ ಅಂತಂದರೆ, ನಾನು ಕಂಪ್ನಿಯವ್ರಿಗೆ ಹೇಳಿದೆ, ಈ ಥರ ಹಿಂಗೆ ಇದು ಓಪನ್ ಬಾಕ್ಸಲ್ಲಿ ಡೆಲಿವರಿ ಮಾಡಿದ್ದಾರೆ, ನನಗೆ ರಿಪ್ಲೇಸ್ಮೆಂಟ್ ಬೇಕು. ಗೊತ್ತಿಲ್ಲ ಅವ್ನು ಡೆಲಿವರಿ ಮಾಡಬೇಕಾದಾಗ ಏನು ಮಾಡಿದಾನೋ ಮಾಡಿದಾನೋ ಗೊತ್ತಿಲ್ಲ, ಈ ಥರ ನಮಗೆ ಡೆಲಿವರಿ ಮಾಡಿದ್ದಾರೆ ಅಂತ ನಾನು ಕೇಳಿದಾಗ ಅವ್ರೇನಂತ ಅಂದರು, ಸರ್ ಇದು ಓಪನ್ ಬಾಕ್ಸ್ ಡೆಲಿವರಿ, ಅದು ಅದೇ ಥರನೇ ಬರೋದು ಅಂತ ಹೇಳಿದ್ರು. ಬಟ್ ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಮಾಡೋ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ, ನಾನು ಈ ಒಂದು ಪ್ರಾಡಕ್ಟ್ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಇರಲಿಲ್ಲ. ಈ ಒಂದು ಪ್ರಾಡಕ್ಟ್ನ ನಾನು ನಮ್ಮ ಮನೆ ಹತ್ರ ಆ್ಯಕ್ಚುಲಿ ಅಲ್ಲಿ ಇಟ್ಟೋಗಿ ಸರ್ ಅಂತ ಡೆಲಿವರಿ ಯಾರು ಮಾಡ್ತಾರೆ ಅವ್ರಿಗೆ ಹೇಳಿದ್ದೆ. ಅವರು OTP ಕೇಳಿದ್ರು, ಸರ್ ಇಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು OTP ಕೊಟ್ಟೆ. ವಿತಿನ್ 5 ಮಿನಿಟ್ಸಲ್ಲಿ ನಾನು ಆ ಜಾಗದಲ್ಲಿ ಬರೋರಿದ್ದೆ. ಅವರು ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿದ್ರು, ಅದರಿಂದ ಅವ್ರು ಇಟ್ಟೋದ್ರು. ನಾನೇನಾದ್ರು ಆ ಜಾಗದಲ್ಲಿದ್ದರೆ ಖಂಡಿತ ಈ ಥರ ಓಪನ್ ಆಗಿರೋ ಬಾಕ್ಸ್ನ ಇರಿಸ್ಕೊಳ್ತಾ ಇರಲಿಲ್ಲ. ಕಂಪ್ನಿಯವ್ರು ಹೇಳ್ತಾ ಇದ್ರೆ ಓಪನ್ ಬಾಕ್ಸ್ ಅಂತ ಅಂದ್ಬಿಟ್ಟು, ನೀವು ಒಬ್ಸರ್ವ್ ಮಾಡ್ತಾರೆ ಇಲ್ಲಿ ನೋಡಿ, ಓಪನ್ ಬಾಕ್ಸ್ ಇತ್ತು ಅಂದರೆ ಅವರು ಈ ಕಡೆ ಓಪನ್ ಮಾಡಬೇಕಾಗಿತ್ತು. ಇದು ಓಪನ್ ಬಾಕ್ಸ್ ಅಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಪ್ರಾಡಕ್ಟ್ನ ಅವರೇ ಒಂದು ಡ್ಯಾಮೇಜ್ ಮಾಡಿಕೊಂಡು, ಅವರೇ ಒಂದು ಈ ಒಂದು ಓಪನ್ ಕವರ್ನ ಡ್ಯಾಮೇಜ್ ಮಾಡಿಕೊಂಡು ತಂದು ಇಟ್ಟಿರೋದು ಇದು. ಮತ್ತು ಕೊನೆಗೆ ಏನಪ್ಪ, ನಾನು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಕ್ಲೈಮ್ ಮಾಡಬೇಕು ಅಂತಂದರೆ, ಅವರು ಪ್ರಾಡಕ್ಟಲ್ಲಿ ಏನಾದ್ರು ಡ್ಯಾಮೇಜ್ ಇದೆ ಅಂತ ಕೇಳಿದ್ರು. ಪ್ರಾಡಕ್ಟಲ್ಲಿ ಆ್ಯಕ್ಚುಲಿ ಡ್ಯಾಮೇಜ್ ಇರಲಿಲ್ಲ, ಅದರಿಂದ ಅವರು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿಲ್ಲ. ಬಟ್ ಏನಪ್ಪ ಅಂತಂದರೆ, ನೀವು ಯಾವಾಗಲೇ ಆಗಲಿ ನೀವೇನೇ ಒಂದು ಆನ್ಲೈನ್ ಪ್ರಾಡಕ್ಟ್ನ ರಿಸೀವ್ ಮಾಡಬೇಕಾದಾಗ ಫಸ್ಟು ಒಂದು ಈ ಬಂದಿರೋ ಪ್ರಾಡಕ್ಟ್ ಏನಾರು ಓಪನ್ ಬಾಕ್ಸ್ ಡೆಲಿವರಿ ಇತ್ತು ಅಂದರೆ ಅವರು ಕರೆಕ್ಟಾಗಿ ಫಸ್ಟು ಸೀಲೆಲ್ಲ ಕರೆಕ್ಟಾಗಿದೆಯಾ ನೋಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಪ್ರಾಡಕ್ಟ್ ಏನಾರು ಡ್ಯಾಮೇಜ್ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ OTP ಕೊಡಿ. ನಾನು ಈ ಸಲ ನನ್ನ ಕಡೆಯಿಂದ ಒಂದು ತಪ್ಪು ಮಾಡಿದೆ. ಏನಂತಂದರೆ, ನಾನು ಪ್ರಾಡಕ್ಟ್ ನೋಡ್ದೇ ಅವ್ರಿಗೆ OTP ಸೆಂಡ್ ಮಾಡಿದೆ. ಅದರಿಂದ ನಾನು ಈ ಒಂದು ಓಪನ್ ಆಗಿರೋ ಬಾಕ್ಸ್ನ ಪ್ರಾಡಕ್ಟ್ನ ನಾನು ಇಸ್ಕೊಳ್ಳೋ ಪರಿಸ್ಥಿತಿ ಬಂತು. ಅವರು ಕ್ಲೀನಾಗಿ ಕರೆಕ್ಟಾಗಿ ಪ್ಯಾಕ್ಡೇ ಕೊಟ್ಟಿರ್ಬೋದೇನೋ ಅಥವಾ ಡೆಮೋ ಪೀಸ್ ಕೊಟ್ಟಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ನಾನು ಆ ಟೈಮಲ್ಲಿ ಇಲ್ಲದೇ ಇರೋದ್ರಿಂದ ಇವಾಗ ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗಿತ್ತು. ಇದನ್ನು ನಾನು ಒಂದು ನನ್ನ ಓನ್ ಯೂಸ್ಗೆ ನಾನು ಇದು ಪರ್ಚೇಸ್ ಮಾಡೋದು. ಸುಮಾರು ದಿನದಿಂದ ನಾನು ಎಲೆಕ್ಟ್ರಿಕಲ್ ಕೆಟಲ್ನ ಪರ್ಚೇಸ್ ಮಾಡಬೇಕಂತ ಇದೆ. ಬಟ್ ಯಾವುದು ದಿ ಬೆಸ್ಟ್ ಪ್ರೈಸಲ್ಲಿ ಒಂದು ದಿ ಬೆಸ್ಟು, ನಾನು ಯಾವಾಗಲೇ ಹೇಳಿದ್ನಲ್ಲ ಫೀಚರ್ಸು, ಆ ಫೀಚರ್ಸ್ ಎಲ್ಲ ಇನ್ಕ್ಲೂಡಿಂಗ್ ಇದೆಯಾ ಅನ್ನೋದು ನೋಡ್ಕೊಂಡು ನಾನು ತೊಗೊಳ್ಬೇಕಾಗಿತ್ತು. ಇದಕ್ಕಿಂತ ಮುಂಚೆ ನಾನೊಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೆ. ಅದು ಸ್ವಲ್ಪ ದಿನ ಬಂತು. ಸ್ವಲ್ಪ ದಿನ ಬಂದ ತಕ್ಷಣ ಅದು ನನಗೆ ಪ್ರಾಬ್ಲಮ್ ಬಂತು. ಅದಾದಮೇಲೆ ನಾನು ಸ್ವಲ್ಪ ಎಲೆಕ್ಟ್ರಿಕಲ್ ಕೆಟಲ್ ಯೂಸ್ ಮಾಡೋದನ್ನ ನಾನು ಸ್ಟಾಪ್ ಮಾಡಿದೆ. ಇವಾಗ ನಾನು ಪರ್ಚೇಸ್ ಮಾಡಿದ್ದೀನಿ ನೋಡಿ. ಈ ಒಂದು ಎಲೆಕ್ಟ್ರಿಕಲ್ ಕೆಟಲ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ ಪರ್ಚೇಸ್ ಆನ್ಲೈನ್ ಎನಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ, ಆ ಒಂದು ಪ್ರಾಡಕ್ಟು ಸೀಲ್ಡ್ ಪ್ರಾಡಕ್ಟಾ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇದನ್ನೆಲ್ಲ ನೋಡ್ಕೊಳ್ಳಿ. ಯಾಕೆಂದರೆ ಆನ್ಲೈನಲ್ಲಿ ಬತ್ತಾ ಸಿಕ್ಕಾಬಟ್ಟೆ ಫ್ರಾಡ್ ಜಾಸ್ತಿ ಆಗ್ತಾಯಿದೆ. ಕಂಪ್ನಿಗಳು ಅವ್ರ ರೂಲ್ಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಇವಾಗ ಓಪನ್ ಬಾಕ್ಸ್ ಡೆಲಿವರಿ ಅಂತಾರೆ. ನಾವಿದ್ದಾಗ ಬಾಕ್ಸ್ ಓಪನ್ ಮಾಡಿದ್ರೆ ಓಕೆ, ನಾವು ಇಲ್ಲೇದಾಗ ಈ ಥರ ಹಿಂಗೆ ಕೊಟ್ಟೋಯ್ತು ಅಂದರೆ ಕಂಪ್ನಿಯವರು ರಿಟರ್ನ್ ತೊಗೊಳ್ಳಲ್ಲ, ರಿಪ್ಲೇಸ್ಮೆಂಟು ಮಾಡಲ್ಲ. ಎರಡನೇದೇನಂತಂದರೆ, ಇವಾಗ ಮೊದಲೆಲ್ಲ ಕಂಪ್ನಿಯವ್ರು ಏನು ಮಾಡ್ತಾಯಿದ್ರು ಅಂದರೆ, ಸರ್ ಹಿಂಗೆ ಪ್ರಾಬ್ಲಮ್ ಇದೆ, ಹಿಂಗೆ ನಮಗೆ ಇಷ್ಟ ಇಲ್ಲ ಅಂತಂದರೆ ಏನು ಮಾಡ್ತಾರೆ, ರಿಟರ್ನ್ ಮಾಡ್ತಾಯಿದ್ರು ಅಥವಾ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ. ಇವಾಗ ಹಂಗಲ್ಲ. ಇವಾಗ ಏನು ಹೇಳ್ತಾರೆ ಅಂದರೆ, ಸರ್ ಇಲ್ಲ ಸರ್, ಅದು ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಅಂತಾರೆ. ನೀವು ದುಡ್ಡು ಕೊಟ್ಟು ಹೊಸ ಪ್ರಾಡಕ್ಟ್ ತೊಗೊಂಡ್ರು ಏನಪ್ಪ ಅಂತಂದರೆ, ನೀವು ಸರ್ವಿಸ್ ಸೆಂಟ್ರ್ ಕಾಲ್ ಮಾಡ್ಬೇಕು, ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಸರ್ವಿಸ್ ಸೆಂಟ್ರ್ ಕಾಲ್ ಮಾಡಿ ಅವ್ರು ಬಂದು ಇದನ್ನ ರಿಪೇರಿ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊಸ ಬಾಕ್ಸ್ ಕೊಡಲ್ಲ, ಹೊಸ ಪ್ರಾಡಕ್ಟ್ ಕೊಡಲ್ಲ. ಇದು ಕಂಪ್ನಿಗಳು ತಮ್ಮ ರೂಲ್ಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ನಾವು ಪರ್ಚೇಸ್ ಮಾಡಬೇಕಾದ್ರೆ ಮುಂಚೆ 10 ಡೇಸ್ ರಿಪ್ಲೇಸ್ಮೆಂಟ್ ಅಂತ ಇರುತ್ತಲ್ಲ, 10 ಡೇಸೋ 6 ಡೇಸೋ 9 ಡೇಸೋ ಏನೋ ರಿಪ್ಲೇಸ್ಮೆಂಟ್ ಅಂತ ಹಾಕಿರ್ತದೆ. ಅದು ಒಂದು ಬ್ರ್ಯಾಂಡ್ ಒಂದು ರಿಪ್ಲೇಸ್ಮೆಂಟಾ ಅಥವಾ ಒಂದು ಸೆಲ್ಲರ್ ಕಡೆಯಿಂದ ರಿಪ್ಲೇಸ್ಮೆಂಟ್ ಅಂತ ನೋಡ್ಬೇಕಾಗುತ್ತೆ. ಸೆಲ್ಲರ್ ಕಡೆಯಿಂದ ರಿಪ್ಲೇಸ್ಮೆಂಟ್ ಅಂದರೆ ಪ್ರಾಬ್ಲಮ್ ಇತ್ತು ಅಂದರೆ ಸೆಲ್ಲರೇ ಅವ್ರ ಕಡೆಯಿಂದ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಬಟ್ ಬ್ರ್ಯಾಂಡ್ ಕಡೆಯಿಂದ
ರೀಪ್ಲೇಸ್ಮೆಂಟ್ ಅಂದರೆ ಬ್ರ್ಯಾಂಡ್ ಕಡೆ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ದೊಡ್ಡ ಸರ್ಕಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕಂಪ್ನಿಯವರು ಓಪನ್ ಮಾಡಿಕೊಟ್ಟಿದ್ದರಿಂದ ನನಗೆ ಇವತ್ತು ಇದನ್ನ ಚಾಕುನೋ ಅಥವಾ ಕತ್ರಿನೋ ತೊಗೊಂಡು ಓಪನ್ ಮಾಡೋ ಒಂದು ಶ್ರಮ ಇಲ್ಲ. ಈ ನೋಡಿ ಹೀಗಿದೆ, ಹಿಂಗೇ ಬಂದೈತೆ. ಜಸ್ಟ್ ಈ ಥರ ಇದು ಒಂದು ಬೇಸು ಹೀಟರ್ ಇದು ಜೊತೆಗೆ ಈ ಥರ ಒಂದು ಕೆಟಲ್ ಇರುತ್ತೆ. ಬನ್ನಿ ಇದನ್ನ ಓಪನ್ ಮಾಡೋಣ. ನೋಡಿ ಜಸ್ಟ್ ಹಿಂಗೊಂದು ಕಾರ್ಡ್ಲೆಸ್ ಒಂದು ಪವರ್ ಕನೆಕ್ಷನ್ ಇದು. ಅದಾದಮೇಲೆ ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಒಂದು ಯೂಸರ್ ಮ್ಯಾನ್ಯುವಲ್ ಪ್ಲಸ್ ವಾರಂಟಿ ಕಾರ್ಡ್, ಇಷ್ಟೇ ಕೊಟ್ಟಿರೋದು. ಇದರಲ್ಲಿ ಇನ್ನೇನಿಲ್ಲ ಈ ಬಾಕ್ಸಲ್ಲಿ. ನೀವೇ ಅಬ್ಸರ್ವ್ ಮಾಡ್ತಾರೆ ಯಾವ ಥರ ಒಂದು ಡಬ್ಬ ಥರ ಡೆಲಿವರಿ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕಂಪ್ನಿಯವರು ಕರೆಕ್ಟಾಗಿ ಕಳಿಸಿರ್ಬೋದು, ಬಟ್ ಸೆಲ್ಲರು ಇದರಲ್ಲಿ ಪ್ರಾಬ್ಲಮ್ ಇರೋದು, ಒಂದು ಸೆಲ್ಲರು ಮತ್ತು ಡೆಲಿವರಿ ಬಾಯ್ ಇಬ್ಬರು ಕಡೆಯಿಂದನೇ ಇದು ಪ್ರಾಬ್ಲಮ್ ಇದೆ. ಅದಾದಮೇಲೆ ಈ ನಮ್ಮದು ಕೆಟಲ್ಲು ಈ ಥರ ಇದೆ. ಇವಾಗ ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ಬ್ಲ್ಯಾಕ್ ಬರುತ್ತೆ, ಇನ್ನೊಂದು ಆಕ್ವಾ ಬ್ಲೂ ಕಲರು, 2 ಕಲರ್ ಬರುತ್ತೆ. ಇದೆಲ್ಲ ಎತ್ತಿಡೋಣ. ಇವಾಗ ಇದರಲ್ಲಿ ಏನೇನು ಫೀಚರ್ಸ್ ಇದ್ರು ನೋಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನಾವು ಬಾಕ್ಸಲ್ಲಿ ಯಾವಾಗಲೂ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನಿದೆ ಅಂತ ಅಂದ್ಬಿಟ್ಟು. ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದ್ಬಿಟ್ಟು ನಮಗೆ ಮೇ 2023. ಅಂದರೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು 1 ವರ್ಷದ ಮೇಲೆ 3 ತಿಂಗಳು ಆಗೇ ಹೋಗೈತೆ. ಅಂದರೆ ಇದು ಪಕ್ಕಾ ಡೆಮೋ ಪೀಸು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಪಕ್ಕ ಡೆಮೋ ಪೀಸೇ ಅವ್ರು ನಮಗೆ ಸೆಲ್ ಮಾಡಿದ್ದಾರೆ. ಎರಡನೇದೇನಪ್ಪ ಅಂತ ಅಂದರೆ ಇದ್ರ MRP ಬಂದು 3295 ಇದೆ. ಬಟ್ ಇದ್ರ ಪ್ರೈಸ್ ಅಷ್ಟಿಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ಅಮೆಝಾನಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವುದು ಈ ಥರ ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಅಂದರೆ ರೀಪ್ಲೇಸ್ಮೆಂಟ್ ಆಗಲಿ ರಿಟರ್ನೇ ತೊಗೊಳ್ತಾರೆ, ಆಲ್ಮೋಸ್ಟ್ ತುಂಬ ಕಡಿಮೆ. ಆದರೆ ಫ್ಲಿಪ್ಕಾರ್ಟಲ್ಲಿ ನಾನು ಸುಮಾರು ಸತಿ ಈ ಥರ ನನಗೆ ಕೇಸ್ಗಳಾಗೈತೆ. ಅವರು ಈ ಥರ ಈಸಿಯಾಗೆ ರಿಟರ್ನ್ ಅಥವಾ ರೀಪ್ಲೇಸ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದರಿಂದ ಆಲ್ಮೋಸ್ಟ್ ನಾನು ಫ್ಲಿಪ್ಕಾರ್ಟ್ನ ಜಾಸ್ತಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ಫ್ಲಿಪ್ಕಾರ್ಟಲ್ಲಿ ತುಂಬ ಕಡಿಮೆ ಒಂದು ಮೆಟೀರಿಯಲ್ನ ಏನೇ ಆಗಲಿ ನಾವು ಪರ್ಚೇಸ್ ಮಾಡ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ಆಗಲಿ ನಮ್ಮ ರಿಲೇಟಿವ್ಸ್ಗೆ ಆಗಲಿ ಸಜೆಸ್ಟ್ ಮಾಡೋದು. ಇದ್ರ MRP 3295 ರೂಪಾಯಿ ಇದೆ. ಬಟ್ ಇದ್ರ ಪ್ರೈಸ್ ಬಂದು 1350ರಿಂದ 1500 ಈ ಒಂದು ರೇಟಲ್ಲೇ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನಾನು ಇದನ್ನು ಪರ್ಚೇಸ್ ಮಾಡಿದಾಗ ನನಗೆ 1350 ರೂಪಾಯಿ ಬೀಳ್ತು. ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಬಟ್ ನಾನು ಫ್ಲಿಪ್ಕಾರ್ಟ್ದಂತೂ ಕೊಡಲ್ಲ, ಅಮೆಝಾನ್ದೇ ಕೊಡ್ತೀನಿ. ಅದರಲ್ಲಿ ನೀವು ಬೇಕಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಅಮೆಝಾನ್ಗೆ ಆಗಲಿ ಫ್ಲಿಪ್ಕಾರ್ಟ್ಗೆ ಆಗಲಿ ಯಾವುದನ್ನೇ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ನಿಮ್ಗೆ ಹೇಳ್ತಾರೆ, ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡಿದೆ ಈ ಒಂದು ಪರ್ಟಿಕ್ಯುಲರ್ ಆರ್ಡ್ರಲ್ಲಿ ಅಂತ ಅಂದ್ಬಿಟ್ಟು. ಮತ್ತು ಇದು ಬಂದ್ಬಿಟ್ಟು ಆಕ್ವಾ ಪ್ಲಸ್ ಅನ್ನೋ ಮಾಡಲು. ಇದ್ರದ್ದು ಪವರ್ ಕೆಪಾಸಿಟಿ ಎಷ್ಟಪ್ಪ ಅಂದರೆ 1250 ವ್ಯಾಟ್ಸ್, ಅಂದರೆ 1250 ವ್ಯಾಟ್ಸ್ ಇದ್ರದ್ದು ಪವರ್ ಕೆಪಾಸಿಟಿ. ಅದಾದಮೇಲೆ ಇದ್ರ ವಾಟರ್ STD ಇತ್ತಪ್ಪ ಅಂದರೆ 1.2 ಲೀಟರ್ 1.2 ಲೀಟರ್ ಇದ್ರದ್ದು ವಾಟರು ಇದ್ರದ್ದು ಕೆಪಾಸಿಟಿ ಇರೋದು. ಅದಾದಮೇಲೆ ನಾನು ಆವಾಗಲೇ ಹೇಳಿದೆ ಏನೇನು ಒಂದು ಕೆಟಲ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾನು ಮೆಟೀರಿಯಲ್ ಹೇಳಿದೆ, ಪ್ಲಾಸ್ಟಿಕ್ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಅಂತ ಅಂದ್ಬಿಟ್ಟು. ಇದು ಬಂದು ಔಟರ್ ಬಾಡಿ ನಮಗೆ ಪ್ಲಾಸ್ಟಿಕ್ ಐತೆ, ಬಟ್ ಇನ್ನರ್ ಬಾಡಿ ಇದೆಲ್ಲ ನಮಗೆ 304 ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ರಸ್ಟ್ ಪ್ರೂಫು ಫುಡ್ ಗ್ರೇಡು 304 ಸ್ಟೈನ್ಲೆಸ್ ಸ್ಟೀಲು. ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ದು ಇದ್ರ ಕೆಪಾಸಿಟಿ ಎಷ್ಟಪ್ಪ ಅಂದರೆ 1.2 ಲೀಟರ್ ಇದ್ರ ವಾಟರ್ ಕೆಪಾಸಿಟಿ. ಪವರ್ ಕೆಪಾಸಿಟಿ ಎಷ್ಟಪ್ಪ ಅಂದರೆ 1250 ವ್ಯಾಟ್ಸ್ ಇದ್ರದ್ದು ಪವರ್ ಕೆಪಾಸಿಟಿ. ಅದಾದಮೇಲೆ ಸೇಫ್ಟಿ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಇದ್ರದ್ದು ಒಂದು ಡ್ರೈ ಒಂದು ಹೀಟು ಒಂದು ಕಟ್ ಆಫ್ ಇದೆ, ಅಂದರೆ ಇದರಲ್ಲಿ ವಾಟರ್ ಇಲ್ಲ ಅಂತಂದರೆ ಇದು ಆನ್ ಆಗಲ್ಲ. ಎರಡನೇದೇನಪ್ಪ ಅಂತ ಅಂದರೆ ಒಂದು ಸರ್ಟೈನ್ ಟೆಂಪ್ರೇಚರ್ ಇದು ಕುದಿಯೋಕೆ ಸ್ಟಾರ್ಟ್ ಆದ ತಕ್ಷಣ ಇದು ಆಫ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಹೇಳಿದೆ, ಒಂದು ಡಬಲ್ ವಾಲ್ ಕೆಟಲ್ಗಳನ್ನ ತಗೊಳ್ಬೇಕಾದಾಗ ಅಂತ. ಇದು ಬಂದು ಡಬಲ್ ವಾಲ್ ಕೆಟಲು, ಅಂದರೆ ಇದರಲ್ಲಿ 2 ಸ್ಟೈನ್ಲೆಸ್ ಸ್ಟೀಲ್ ಒಂದು ವಾಲ್ ಇದೆ, ಒಂದು ಈ ಒಳಗಡೆನೂ ಇದೆ ಮತ್ತು ಆಚೆನೂ ಇದೆ. ಆಚೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ವಾಲ್ ಮೇಲೆ ಈ ಒಂದು ಪ್ಲಾಸ್ಟಿಕ್ ಇದೇನಾಗಿದೆ ಅಂದರೆ ಈ ಒಂದು ಸರ್ಫೇಸ್ ಇದೆ. ಇದೇನಪ್ಪ ಅಂತಂದರೆ ನಮಗೆ ನೀರು ಹೀಟ್ ಆಗಿದ್ರು ಇಲ್ಲಿ ಆಚೆ ನಾವು ಆರಾಮಾಗಿ ಮುಟ್ಬೋದು, ಯಾವುದೇ ಕಾರಣಕ್ಕೂ ಆ ಒಂದು ಹೀಟು ಇಲ್ಲಿ ಟ್ರಾನ್ಸ್ಫರ್ ಆಗಲ್ಲ. ಇದು ಫೀಚರ್ಸು. ಮತ್ತು ಈ ಒಂದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ವೈರ್ ಕ್ವಾಲಿಟಿ ಚೆನ್ನಾಗಿದೆ ಆಲ್ಮೋಸ್ಟ್. ಮತ್ತು ಈ ಪ್ರಾಡಕ್ಟ್ ಕ್ವಾಲಿಟಿ ಏನಪ್ಪ ಅಂದರೆ ಖಂಡಿತ ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೀನಿ. ನಾನು ಯಾವ್ದಾರ ಹೋಟೆಲ್ಗೆ ಹೋಗಲಿ ಅಲ್ಲೆಲ್ಲ ಆಲ್ಮೋಸ್ಟ್ ಈ ಒಂದು ಬ್ರ್ಯಾಂಡು ಬಟ್ ಬ್ಲ್ಯಾಕ್ ಕಲರ್ ಅವ್ರು ಯೂಸ್ ಮಾಡಿದ್ದಾರೆ. ಈ ಒಂದು ಮಾಡಲೇ ಈ ಒಂದು ಬ್ರ್ಯಾಂಡೇ ಸುಮಾರು ಹೋಟೆಲ್ಸ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದು ಪ್ಲಸ್ ಒಂದು ಆನ್ಲೈನ್ ರಿವ್ಯೂಸ್ಗಳು ನೋಡಿದಾಗ ಈ ಒಂದು ಕೆಟಲ್ಲು ತುಂಬ ಇಷ್ಟ ಆಯಿತು, ಡಿಸೈನೇ ಆಗಲಿ ಮತ್ತು ಕ್ವಾಲಿಟಿ ಆಗಲಿ ಇಷ್ಟ ಆಯಿತು. ಅದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಬಟ್ ಈ ಒಂದು
ಆರ್ಡರಲ್ಲಿ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಅದನ್ನು ಸಹ ಎಷ್ಟೋ ಒಂದು ಗುಡ್ ರಿವ್ಯೂಸು ಅದನ್ನು ಸಹ ನಾನು ನಿಮ್ಗೆ ಹೇಳಿದ್ದೀನಿ, ಈ ಥರ ಹಿಂಗೆ ಪರ್ಚೇಸ್ ಮಾಡಿದೆ ಹಿಂಗೆ ಆಯ್ತು ಅಂತ. ಬಟ್ ಈ ಆರ್ಡರಲ್ಲಿ ನಾನೇನು ಪ್ರಾಬ್ಲಮ್ ಫೇಸ್ ಮಾಡಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಹೇಳ್ಕೊಳ್ಬೇಕನ್ನಿಸ್ತು. ನಾಳೆ ದಿನ ನೀವು ಸಹ ಈ ಪ್ರಾಬ್ಲಮ್ ಥರ ಫೇಸ್ ಮಾಡ್ಬೋದು. ಅದರಿಂದ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಅಷ್ಟನ್ನ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಆ ಒಂದು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಅಲ್ಲಿ ಅವ್ರು ಏನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಬೈ ಮಾಡೋಕ್ಕಿಂತ ಮುಂಚೆ ಅದು ಸ್ವಲ್ಪ ಓದ್ಕೊಂಡು ಪರ್ಚೇಸ್ ಮಾಡಿ. ಯಾವುದೇ ಒಂದು ಮೆಟೀರಿಯಲ್ನ ನೀವು ಫಿಸಿಕಲಿ ನೋಡಿ ರಿಸೀವ್ ಮಾಡಾದ್ಮೇಲೆ OTP ಕೊಡಿ, ಇಲ್ಲಾಂದರೆ ಕಂಪ್ನಿಯವರು ಯಾಮರ್ಸ್ತಾರೆ, ಅದಂತೂ ಪಕ್ಕ, ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಬನ್ನಿ ಇದನ್ನ ಆನ್ ಮಾಡಿ ನೋಡೋಣ. ಫಸ್ಟು ಇದನ್ನ ಡ್ರೈಯಲ್ಲಿ ಆನ್ ಮಾಡಿ ನೋಡೋಣ, ಆನ್ ಆಗುತ್ತಾ ಅಂತ ನೋಡೋಣ. ಇಲ್ಲಿ ನೋಡಿ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಆನ್ ಆಫ್ ಬಟನ್ ಇದು, ನೀವು ಅಬ್ಸರ್ವ್ ಮಾಡ್ತಾ ಇರೋ ಇದು ಆನ್ ಆಫ್ ಬಟನು. ಇಲ್ಲೇನಪ್ಪ ಅಂದರೆ ಇದು ಓಪನು. ಅದಾದಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳಿದೆ, ಈ ಕ್ಯಾಪ್ ಬರುತ್ತಲ್ಲ, ಈ ಕ್ಯಾಪು ಸಹ ನಮಗೆ ಸ್ಟೈನ್ಲೆಸ್ ಸ್ಟೀಲ್ ಇರಬೇಕು, ಅದನ್ನು ಸಹ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳಿದೆ. ಇದರಲ್ಲಿ ಆ ಒಂದು ಫೀಚರ್ಸ್ ಸಹ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಈ ಒಂದು ಕ್ಯಾಪು ಸಹ ಸ್ಟೈನ್ಲೆಸ್ ಸ್ಟೀಲು. ಫ್ರೆಂಡ್ಸ್, ಇಷ್ಟು ಈ ಒಂದು ಎಲೆಕ್ಟ್ರಿಕಲ್ ಕೆಟಲ್ದು ಕಂಪ್ಲೀಟ್ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನು. ಬನ್ನಿ ಈಗ ಡ್ರೈ ಆನ್ ಮಾಡೋಣ, ಆನ್ ಆಗುತ್ತಾ ಅಂತ ನೋಡೋಣ. ಅದಾದಮೇಲೆ ವಾಟರ್ ಹೀಟ್ ಆದಮೇಲೆ ಎಷ್ಟೊತ್ತಿಗಿದು ಕಟ್ ಆಫ್ ಆಗುತ್ತೆ ಅನ್ನೋದು ಸಹ ನೋಡೋಣ. ಫ್ರೆಂಡ್ಸ್, ಈಗ ಬನ್ನಿ ಈ ಒಂದು ವಾಟರ್ ಕೆಟಲ್ದು 2 ಸೇಫ್ಟಿ ಫೀಚರ್ಸ್ ಹೇಳಿದ್ನಲ್ಲ. ಒಂದು ಡ್ರೈ ಆನ್ ಆಗಬಾರ್ದು, ರನ್ ಆಗಬಾರ್ದು, ಹೀಟ್ ಆಗಬಾರ್ದು. ಎರಡನೇದು ಒಂದು ಸರ್ಟೈನ್ ನೀರು ಹಾಕಾದ್ಮೇಲೆ ಸರ್ಟೈನ್ ಟೆಂಪ್ರೇಚರ್ದು ಹೀಟ್ ಆದಮೇಲೆ ಅದರದ್ದು ಪವರ್ ಒಂದು ಏನು ಆನ್ ಆಗಿದೆ ಅದು ಕಟ್ ಆಫ್ ಆಗಬೇಕು. ಫಸ್ಟು ನೋಡಿ, ಇದರಲ್ಲಿ ಯಾವುದೇ ಒಂದು ನೀರಿಲ್ಲ ಏನಿಲ್ಲ. ಈಗ ಆನ್ ಮಾಡಿ ನೋಡ್ತೀನಿ, ಆನ್ ಆಗುತ್ತಂತ ನೋಡೋಣ. ಆನ್ ಆಯಿತು, ಬಟ್ ಯಾವುದೇ ಥರದ ಒಂದು ಹೀಟು ಇಲ್ಲಿ ಆಗ್ತಾಯಿಲ್ಲ. ಇಲ್ಲಿ ಒಳಗಡೆ ಅದು ಇವಾಗ ನೋಡಿ, ಇದು ಆನ್ ಮಾಡಿದೆ, ಒಳಗಡೆ ಹೀಟ್ ಆಯಿತು ಒಂದು ಸ್ವಲ್ಪ, ಆಟೋಮೆಟಿಕ್ಕಾಗಿ ಏನಾಯಿತು ಕಟ್ ಆಫ್ ಆಯಿತು. ಅಂದರೆ ಏನಪ್ಪ ಅಂತಂದರೆ ಒಂದು ಬರ್ನಿಂಗ್ ಇದೆಯಲ್ಲ, ಡ್ರೈ ಬರ್ನಿಂಗು, ಅದು ಒಂದು ಸ್ವಲ್ಪ ಸರ್ಟೈನ್ ಹೀಟ್ ಆದಮೇಲೆ ಇದು ಆಫ್ ಆಗಿದೆ. ಇವಾಗ ನಾನು ವಾಟ್ರ್ ಹಾಕ್ತಾಯಿದ್ದೀನಿ, ವಾಟ್ರ್ ಹಾಕ್ಬಿಟ್ಟು ಆನ್ ಮಾಡಿ ನೋಡೋಣ. ಬಟ್ ನಾನು ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪ ಅಂತಂದರೆ ವಾಟ್ರ್ ಇಲ್ಲ ಅಂದರೆ ಇದು ಆನೇ ಆಗಬಾರ್ದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಇದು ಹಂಗೆ ಆಗ್ತಾಯಿಲ್ಲ. ವಾಟ್ರ್ ಇಲ್ಲ ಅಂದರೆ ಒಂದು ಫ್ಯೂ ಸೆಕೆಂಡ್ ಅದು ಆನ್ ಆಗಿ ಅದು ಸ್ವಲ್ಪ ಒಂದು ಸರ್ಟೈನ್ ಡಿಗ್ರಿ ಟೆಂಪ್ರೇಚರ್ ಹೀಟ್ ಆಗಿ ಆಮೇಲೆ ಇದು ಕಟ್ ಆಫ್ ಆಗ್ತಾಯಿದೆ. ಬನ್ನಿ ಈಗ ನೀರು ಹಾಕಾದ್ಮೇಲೆ ಆನ್ ಮಾಡಿ ನೋಡೋಣ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಾಯ್ಲಿಂಗ್ ಆಗ್ತಾ ಇದೆ ವಾಟರು, ಇಲ್ಲ ಆನಲ್ಲಿ ಇದೆ ನೋಡಿ, ಅಲ್ಲಿ ಆಫ್ ಆಯ್ತು. ಈಗ ವಾಟ್ರು ಬಾಯ್ಲಿಂಗ್ ಆದ ತಕ್ಷಣ ನೀರು ಕುದೀತಾ ಇದೆ ಒಳಗಡೆ, ಆಟೋಮೆಟಿಕ್ಕಾಗಿ ಇದು ಆಫ್ ಆಯಿತು. ಇದು 2 ಸೇಫ್ಟಿ ಫೀಚರ್ಸು. ನಾವು ಮೊದಲೇ ಡ್ರೈ ಬರ್ನಿಂಗು ನೋಡ್ದೋ, ಅದಾದಮೇಲೆ ಒಂದು ಕುದ್ದಾದಮೇಲೆ ಅದು ಯಾವ ಥರ ಆಫ್ ಆಗುತ್ತೆ ಅನ್ನೋದು ಸಹ ನಾವು ನೋಡ್ದು. ಇದೆರಡು ಮೇಯ್ನ್ ಸೇಫ್ಟಿ ಫೀಚರ್ಸು ನಾವು ಅಬ್ಸರ್ವ್ ಮಾಡಬೇಕಾಗಿರೋದು. ಫ್ರೆಂಡ್ಸ್, ಫೈನಲಿ ಈ ಒಂದು ಎಲೆಕ್ಟ್ರಿಕಲ್ ಕೆಟಲ್ಗೆ ಎಷ್ಟು ವರ್ಷ ವ್ಯಾರಂಟಿ ಅಂದರೆ ಇದಕ್ಕೆ 2 ವರ್ಷ ವ್ಯಾರಂಟಿ ಇದೆ. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ಈ ಒಂದು ಎಲೆಕ್ಟ್ರಿಕಲ್ ಕೆಟಲು ಯಾವ ಥರ ವರ್ಕ್ ಆಗುತ್ತೆ ಮತ್ತು 2 ಸೇಫ್ಟಿ ಫೀಚರ್ಸ್, ಒಂದು ಡ್ರೈ ಬರ್ನಿಂಗು ಮತ್ತು ಅದಾದಮೇಲೆ ಒಂದು ಸರ್ಟೈನ್ ಟೆಂಪ್ರೇಚರ್ ಅದು ವಾಟರ್ ಹೀಟ್ ಆದಮೇಲೆ ಯಾವ ಥರ ಕಟ್ ಆಫ್ ಆಗುತ್ತೆ ಅಂತ ನೀವು ನೋಡಿದ್ರಿ. ಈ ಒಂದು ಎಲೆಕ್ಟ್ರಿಕಲ್ ಕೆಟಲ್ನ ನೀವೇನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಮೋಷನ್ ಅಲ್ಲ, ಇದು ನಮ್ಮ ಮನೆಗೆ ನಾನು ತರಿಸ್ಕೊಂಡಿರೋ ಒಂದು ಎಲೆಕ್ಟ್ರಿಕಲ್ ಕೆಟಲು. ಮತ್ತು ಕೆಲವರೆಲ್ಲ ಕಮೆಂಟ್ಸಲ್ಲಿ ಕೇಳ್ತಾರೆ, ನಿಮ್ಮ ಕಡೆಯಿಂದ ಏನಾದರೂ ಪ್ರೊಮೋ ಕೋಡ್ ಇದೆಯಾ, ಏನಾದರೂ ಲೈಕ್ ನಮಗೇನಾದ್ರು ಆಫರ್ ಇದೆಯಾ ಅಂತ. ಖಂಡಿತ ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ನಾನು ಇದುವರೆಗೂ ಮಾಡಲಿಲ್ಲ. ಆ ಥರ ಏನಾರು ಇದ್ದರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲೇ ಹೇಳಿರ್ತೀನಿ. ಬಟ್ ಇದುವರೆಗೂ ನಾನು ಯಾವುದೋ ಪ್ರೊಮೋ ವಿಡಿಯೋ ಮಾಡಲಿಲ್ಲ. ಏನಾದರೂ ಪ್ರೊಮೋ ವಿಡಿಯೋ ಮಾಡಿದಾಗ ನಾನು ಖಂಡಿತ ಇದು ಪ್ರೊಮೋ ವಿಡಿಯೋ ಅಂತಲೇ ಸಹ ನಾನು ನಿಮಗೆ ಹೇಳಿರ್ತೀನಿ. ಇದು ನನ್ನ ಓನ್ ಯೂಸ್ಗೆ ಇದನ್ನ ಪರ್ಚೇಸ್ ಮಾಡಿರೋದು. ಫ್ರೆಂಡ್ಸ್, ಇದಾಗಿತ್ತು ಹ್ಯಾವೆಲ್ಸ್ ಕಂಪ್ನಿದು ಆಕ್ವಾ ಪ್ಲಸ್ ಎಲೆಕ್ಟ್ರಿಕಲ್ ವಾಟರ್ ಕೆಟಲ್ದು ಒಂದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ರಿವ್ಯೂ ಮತ್ತು ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ನೋ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.